ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅಂಬರೀಷ್ ಗೋಂದಳಿ ಹಾಗೂ ತಮಗೆಲ್ಲರಿಗೂ ಅಂಬರೀಷ್ ಗೋಂದಳಿ ಶೈಕ್ಷಣಿಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಇಲ್ಲಿ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿರಿ. ಯಾಕೆ ನಾನು ಮುಂದೆ ಮಾಡುವಂಥ ಎಲ್ಲ ಶೈಕ್ಷಣಿಕ ವಿಡಿಯೋಗಳ ಮೊದಲ ಒಂದು ನೋಟಿಫಿಕೇಶನ್ ತಲುಪಬೇಕಾದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೂ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿರಿ. पाठ संख्या 5 महात्मा गांधी। पाठ संख्या 5 महात्मा गांधी। बच्चे महात्मा गांधी जी के स्वभाव के बारे में जानते हैं। ಈ ಪಾಠ ಮುಖಾಂತರ ಮಕ್ಕಳಿಗೆ ಮಹಾತ್ಮ ಗಾಂಧೀಜಿಯವರ ಸ್ವಭಾವ ಯಾವ ರೀತಿ ಇತ್ತು, ಅವರ ಗುಣ ಯಾವ ರೀತಿ ಅನ್ನೋದನ್ನ ಈ ಪಾಠದ ಮುಖಾಂತರ ತಿಳ್ಕೊಳ್ತೀರಿ. ಅಂದ್ರೆ ಅವ್ರ ಜೀವನದಲ್ಲಿ ಯಾವ ರೀತಿ ಸ್ವಭಾವವನ್ನು ಹೊಂದಿದ್ರು ಅನ್ನೋದನ್ನ ಈ ಪಾಠದ ಮುಖಾಂತರ ತಿಳ್ಕೊಳ್ತೀರಿ. सत्य अहिंसा धर्म के दृढ़ निश्चय करने की प्रेरणा पाते हैं. ನೋಡಿ ಮತ್ತೆ ತಿಳ್ಕೊಳ್ತಾ ಮಕ್ಕಳನ್ನ ನೀವು ಮತ್ತೆ ತಿಳ್ಕೊಳ್ತಿದ್ರೆ ಸತ್ಯ ಅಂದ್ರೆ ಸತ್ಯವನ್ನು ಮಾತಾಡಬೇಕನ್ನೋದನ್ನ ತಿಳ್ಕೊತಿರಂತ. ಹಾಗೆ ಅಹಿಂಸಾ ಅಂದ್ರೆ ಅಹಿಂಸೆಯನ್ನ ಪಾಲಿಸಬೇಕನ್ನೋದನ್ನ ಕೂಡ ತಿಳ್ಕೊಳ್ತೀರಿ. ಹಾಗೆ ಧರ್ಮ ಕೆ ದೃಢ ನಿಶ್ಚಯ ಅಂದ್ರೆ ಧರ್ಮದ ಬಗ್ಗೆ ಒಂದು ದೃಢ ನಿಶ್ಚಯ ಅಥವಾ ಒಂದು ಗಟ್ಟಿಯಾದ ನಿಶ್ಚಯವನ್ನು ಮಾಡ್ಲಿಕ್ಕೆ ಕೂಡ ಯಾರು ತಿಳ್ಕೊತಾರಂದ್ರೆ ಈ ಮಕ್ಕಳು ಈ ಪಾಠದ ಮುಖಾಂತರ ತಿಳ್ಕೊತಾರಂತ. ಅಂದ್ರೆ ಒಂದು ಪ್ರೇರಣೆ ಕೊಡ್ಕೊತಾರ. ಈ ಪಾಠವನ್ನು ಓದೋದ್ರಿಂದ ಏನ್ ಮಾಡ್ತಾರಂದ್ರೆ ಈ ಅಹಿಂಸೆ ಸತ್ಯ ಮತ್ತು ಒಂದು ದೃಢ ನಿಶ್ಚಯವನ್ನು ಮಾಡೋದನ್ನ ಯಾವ್ದಕ್ಕೆ ಕಲಿತಾರಂದ್ರೆ ಈ ಪಾಠದ ಮುಖಾಂತರ ಮಕ್ಕಳು ಕಲ್ಕೊತಾರಂತ. ಹಾಗಾದ್ರೆ ಪಾಠ ನೋಡಿ. ಮಹಾತ್ಮ ಗಾಂಧಿ ಮಹಾನ್ ಪುರುಷ थे. ನೋಡಿ ಮಹಾತ್ಮ ಗಾಂಧಿ ಅಂದ್ರೆ ಒಬ್ಬ ಮಹಾನ್ ಪುರುಷರಾಗಿರ್ತಾರಂತ. ಯಾರಿ? ಮಹಾತ್ಮ ಗಾಂಧಿಯವರು ಒಬ್ಬ ಶ್ರೇಷ್ಠ ಪುರುಷ ಅಥವಾ ಒಬ್ಬ ಮಹಾನ್ ಪುರುಷರಾಗಿರ್ತಾರಂತ. सारे देश को उन्हें राष्ट्रपिता माना. ನೋಡಿ ಇಡೀ ದೇಶ ಸಾರೆ ಅಂದ್ರೆ ಇಡೀ ನಮ್ಮ ಭಾರತ ದೇಶವನ್ನು ಏನಂತ ತಿಳ್ಕೊಂಡು ಬಂದ್ರೆ ಒಬ್ಬ ರಾಷ್ಟ್ರಪಿತ ಅಂತ ತಿಳ್ಕೊಂಡವ್ರು. ಇಡೀ ನಮ್ಮ ಭಾರತ ದೇಶನ ಅವರು ರಾಷ್ಟ್ರಪಿತ ಅಥವಾ ರಾಷ್ಟ್ರದ ತಂದೆ ಅಂತಲೇ ಅವನ್ನ ಸ್ವೀಕಾರ ಮಾಡ್ತಾರೆ. ಯಾರನ್ನ? ಮಹಾತ್ಮ ಗಾಂಧೀಜಿ ಅವರನ್ನ. उन्हीं के प्रयत्न से भारत आजाद हुआ. उन्हीं के प्रयत्न से ಅಂದ್ರೆ ಅವರ ಒಂದು ಪ್ರಯತ್ನದಿಂದ ಇವತ್ತು ನಮ್ಮ ಭಾರತ ಅಂದ್ರೆ ಸ್ವತಂತ್ರಗೊಂಡ ಹೋಗ್ತಾರೆ. 1947 ಯಾರ ಒಂದು ಪ್ರೇರಣೆಯಿಂದ ಅಥವಾ ಯಾರಿಂದ ನಮ್ಮ ಭಾರತ ಸ್ವತಂತ್ರಗೊಂಡ ಅಂದ್ರೆ ಈ ಮಹಾತ್ಮ ಗಾಂಧೀಜಿ ಅವರಿಂದ ನಮ್ಮ ಭಾರತ 1947 ಆಗಸ್ಟ್ 15ರಿಂದ ಸ್ವತಂತ್ರಗೊಂಡಂತ. ಆಜಾದ್ ಅಂದ್ರೆ ಸ್ವಾತಂತ್ರ್ಯ ಏನ್ರಿ? ಆಜಾದ್ ಅಂದ್ರೆ ಸ್ವತಂತ್ರ. वे त्याग और तपस्या की मूर्ति थे. ನೋಡಿ ಗಾಂಧೀಜಿಯವರು ಏನಾಗಿದ್ದಪ್ಪ ಅಂದ್ರೆ ತ್ಯಾಗ ಮತ್ತು ಒಂದು ತಪಸ್ಸಿನ ಮೂರ್ತಿ ಆಗಿದ್ದಾರೆ ಅಂತಂದ್ರೆ ಸಾಕಾರ ಮೂರ್ತಿ ಆಗಿರ್ತಾರೆ. ಯಾರು? ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು. ಧರ್ಮ ಉನಿಕೆ ಪ್ರಾಣ ಅವರು ಸತ್ಯ ಉನಿಕೆ ಆತ್ಮ. ನೋಡಿ ಧರ್ಮ ಏನಾಗಿತ್ತು ಅಂದ್ರೆ ಒಂದು ಆತ್ಮ ಆಗಿತ್ತಂತ. ಮನುಷ್ಯ ಒಂದು ಆತ್ಮ ಇರ್ತಾರ. ಅದೇ ರೀತಿ ಧರ್ಮ ಏನಾಗಿತ್ತಂದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ಆತ್ಮ ಆಗಿತ್ತಂತ, ಪ್ರಾಣ ಆಗಿತ್ತಂತ. ಹಾಗೆ ಸತ್ಯ ಉನಿಕೆ ಆತ್ಮ. ಸತ್ಯ ಏನಾಗಿತ್ತು ಅಂದ್ರೆ ಒಂದು ಆತ್ಮ ಆಗಿರ್ತಕ್ಕಂಥ. ಧರ್ಮ ಅವ್ರ ಪ್ರಾಣ ಆಗಿರ್ತೈತಿ ಮತ್ತೆ ಸತ್ಯವರ ಒಂದು ಆತ್ಮ ಆಗಿರ್ತಕ್ಕಂಥ. ಬಾಲಕ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಶರ್ಮಿಲ ಸ್ವಭಾವಕ್ಕೆ. ನೋಡಿ ಬಾಲಕ ಈ ಮೋಹನ್ದಾಸ್ ಗಾಂಧೀಜಿ ಏನಿತ್ತು ಅಂದ್ರೆ ನಾಚಿಕೆ ಸ್ವಭಾವದವರು ಇರ್ತಾರೆ. ಏನ್ರಿ? ಶರ್ಮಿಲ ಸ್ವಭಾವ ಅಂದ್ರೆ ಒಂದು ನಾಚಿಕೆಯ ಸ್ವಭಾವದವರು. ಅಂದ್ರೆ ಇವ್ರು ಏನಾಯ್ತಾರೆ ಸಣ್ಣದಾಗ ಅಥವಾ ಚಿಕ್ಕವ್ರದಾಗ ಬಾಳ ನಾಚ್ತಾ ಇರ್ತಾರಂತ. ಅಂದ್ರೆ ಯಾರಾದ್ರೂ ಮನೆಗೆ ಬಂದ್ರೆ ಅಥವಾ ಅವ್ರನ್ನ ಯಾರಾದ್ರೂ ಮಾತಾಡ್ತಿರೋರು ನಾಚ್ತಾ ಇದ್ದಂತ ಅಥವಾ ನಾಚ್ತಾ ಅವ್ರಿಗೆ ಉತ್ತರವನ್ನ ಕೊಡ್ತಾ ಇದ್ರಂತ. शर्मिला स्वभाव के अंदर नाच के स्वभाव कहते. ठीक समय पर स्कूल जाते और घंटी बजते ही घर चलते. ಅವರು ಸಮಯವನ್ನು ಬಹಳ ಪಾಲನೆ ಮಾಡ್ತಾ ಇದ್ರಂತ. ಸರಿಯಾದ ಸಮಯಕ್ಕೆ ಏನ್ ಮಾಡ್ತಾ ಇದ್ರು? ಶಾಲೆ ಹೋಗ್ತಾ ಇದ್ರು. ಮತ್ತೆ ಸಾಯಂಕಾಲ ಗಂಟೆ ಹೊಡೆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಮನೆಗೆ ಹೊರಗೆ ಬರ್ತಾ ಇದ್ರು. ನಿಮ್ಮಂಗ ಅವರು ಆ ಕಡೆ ಅಡ್ಡಾಡ್ತಿರ್ತಿಲ್ಲ. ನೀವು ಗಂಟೆ ಹೊಡೆದು ಏನ್ ಮಾಡ್ತೀರಿ? ಮನೆ ಹೋಗಿ ಬಿಟ್ಟ ಏನ್ ಮಾಡ್ತೀರಿ? ಆ ಕಡೆ ಅಡ್ಡಾಡ್ತೀರಿ. ಆದ್ರೆ ಅವ್ರು ಆಗ ಮಾಡಿಲ್ಲ. ಗಂಟೆ ಹೊಡೆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಮನೆ ದಾರಿಯನ್ನು ಬಿಡ್ತಾ ಇದ್ರಂತ. ठीक समय पर स्कूल जाते ಅಂದ್ರೆ ಸರಿಯಾದ ಸಮಯಕ್ಕೆ. ठीक समय ಅಂದ್ರೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತಾ ಇದ್ರು. ಮತ್ತೆ ಗಂಟೆ ಹೊಡೆದ ತಕ್ಷಣ ಏನಾಗ್ತಂದ್ರೆ ಮನೆಗೆ ಮರಳಿ ಬರ್ತಾ ಇದ್ರು. ಗಂಟೆ ಬಜತೆ ही घर चलते ಅಂದ್ರೆ ಗಂಟೆ ಹೊಡೆದ ತಕ್ಷಣ ಮನೆಗೆ ಬರ್ತಾ ಇದ್ರು. उन्हें काम से काम था. ನೋಡಿ ಅವ್ರಿಗೆ ಏನ್ ಬಂದ್ರೆ ಕೆಲಸದ ಜೊತೆಗೆ ಕೆಲಸ ಇರ್ತಂತೆ. ಅವರು ಅವ್ರಿಗೆ ಕೆಲಸದ ಜೊತೆನ ಕೆಲಸ ಇತ್ತು. ಆರ್ಥದಲ್ಲಿ ಏನ್ ಮಾಡ್ತಿದ್ರು? ಕೆಲಸ ಮಾಡ್ತಿದ್ರೆ ಯಾವತ್ತೂ ಕೂಡ ಖಾಲಿ ಕುದುರ್ತಾ ಇರ್ತಿಲ್ಲ. ಅವ್ರನ್ನ ನಮಗೆ ಏನ್ ಮಾಡ್ತಿರ್ತಿಲ್ಲ, ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಿಲ್ಲ. ಅದರಿಂದ ಅವ್ರಿಗೆ ಅವ್ರು ಏನಂತಾರಂದ್ರೆ ಕೆಲಸದ ಜೊತೆಗೆ ಏನ್ ಮಾಡ್ತಿದ್ರು? ಕೆಲಸ ಮಾಡ್ತಾ ಇದ್ರಂತ. ಅಷ್ಟೇ ಪ್ರಯತ್ನಶೀಲರಾಗಿದ್ದಂತ. ಅದರ ಕಷ್ಟ ಕೆಲಸವನ್ನ ಜೀವನದಲ್ಲಿ ಮಾಡ್ತಾ ಇದ್ರಂತ. ಕವಿ ಉನ್ನೋನೆ ಕಿಸಿಕೋ ನಹಿ ಸತಾಯ. ಅವ್ರು ಯಾವತ್ತೂ ಯಾರನ್ನು ಕೂಡ ಕಾಲಿಲ್ಲ ಅಂತ ಅಥವಾ ಸತಾಯಿಸಲಿಲ್ಲ ಅಂತ. ತಮ್ಮ ಜೀವನದಲ್ಲಿ ಅವರು ಯಾರು ಕೂಡ ಕಷ್ಟ ಕೊಡ್ಲಿಲ್ಲ ಮತ್ತೆ ಯಾರು ಕೂಡ ಅವರು ಸತಾಯಿಸಲಿಲ್ಲ ಅಥವಾ ಅವ್ರನ್ನ ಕಾಡಿಸ್ಲಿಲ್ಲ ಅಂತ. ಸತಾಯ ಅಂದ್ರೆ ಕಾಡಿಸೋದು. ಅಂದ್ರೆ ತಮ್ಮ ಜೀವನದಲ್ಲಿ ಅವರು ಯಾರನ್ನು ಕೂಡ ಕಾಡಿಸಲಿಲ್ಲ. ಕವಿ ಜೂಟ್ ನಹಿ ಬೋಲೆ. ನೋಡ್ರಿ ಮತ್ತೆ ಯಾವತ್ತೂ ಅವರು ಯಾರು ಕೂಡ ಸುಳ್ಳನ್ನು ಹೇಳಿಲ್ಲ ಅಂತ. ಜೂಟ್ ಅದೇನ್ರಿ? ಸುಳ್ಳು, ಅಸತ್ಯ. ಅದಕ್ಕಾಗಿ ಅವ್ರ ಜೀವನದಲ್ಲಿ ಯಾರು ಕೂಡ ಸುಳ್ಳು ಹೇಳಿಲ್ಲ ಅಂತ. ಏಕ್ ದಿನ ಕಿ ಬಾತ್ ಹೈ. ನೋಡ್ರಿ ಇದು ಒಂದು ದಿನ ಮಾತು ಅಥವಾ ಒಂದು ಹಿಂದಿನ ದಿನದ ಒಂದು ಮಾತು ಅಂತ. ಅಂದ್ರೆ ಅವ್ರ ಜೀವನದಲ್ಲಿ ನಡೆದಿರುವಂತ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾರೆ. ನೋಡಿ
शिक्षा विभाग के अधिकारी स्कूल के निरीक्षण के लिए आए ನೋಡಿ ಶಿಕ್ಷಾ ವಿಭಾಗ के अधिकारी ಅಂತ ನಾವೇನಂತೀವಿ ಸಾಹೇಬ್ರು ಅಂತೀವಿ ನಾವೇನಂತೀವಿ ಶಾಲೆಯೊಳಗೆ ಸಾಹೇಬ್ರು ಅಂತಿರ್ತೇವೆ ಅದೇ ಅವರು ಶಿಕ್ಷಣವನ್ನು ಅಥವಾ ಶಿಕ್ಷಣ ಕೇಂದ್ರವನ್ನು ಪರೀಕ್ಷೆ ಮಾಡಲಿಕ್ಕೆ ಒಬ್ಬ ಅಧಿಕಾರಿ ಇರ್ತಾರೆ ಮೇಲಾಧಿಕಾರಿ ಇರ್ತಾರೋ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದಿನ ಆ ಶಾಲೆ ಪರೀಕ್ಷೆ ಮಾಡಲಿಕ್ಕೆ ಅಥವಾ ಆ ಶಿಕ್ಷಣವನ್ನು ಪರೀಕ್ಷೆ ಮಾಡಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ಶಿಕ್ಷಣ ಸಂಸ್ಥೆಗೆ ಭೇಟಿ ಕೊಡ್ತಾರಂತ ಅಂದ್ರೆ ಆ ಮಹಾತ್ಮ ಗಾಂಧಿ ಕಲಿಯುವಂತ ಶಾಲೆಗೆ ಏನ್ ಮಾಡ್ತಾರೆ ಅಂದ್ರೆ ಆ ಮೇಲಾಧಿಕಾರಿ ಮಾಡ್ತಾರೆ ಭೇಟಿ ಕೊಡ್ತಾರಂತ स्कूल के निरीक्षण के लिए आए स्कूल निरीक्षण ಅಂದ್ರೆ ನೋಡ್ಲಿಕ್ಕೆ ಅಥವಾ ಪರೀಕ್ಷೆ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದ್ರೆ ಆ ಅಧಿಕಾರಿಗಳು ಸ್ಕೂಲ್ಗೆ ಭೇಟಿ ಕೊಡ್ತಾ ಇರ್ತಾರೆ उन्होंने अंग्रेजी के 5 शब्द लिखवाए ನೋಡಿ ಬಂದ ತಕ್ಷಣ ಏನು ಮಾಡ್ತಾರೆ ಅಂದ್ರೆ ಯಾರು ಕೆಳಗೆ ಅವರು ಡೈರೆಕ್ಟ್ ಒಳಗೆ ಬರ್ತಾರೋ ಸರ್ ಅವ್ರ ಪ್ರಶ್ನೆ ಮಾಡ್ತಾರಲ್ಲ ಮಕ್ಕಳನ್ನ ಪ್ರಶ್ನೆ ಮಾಡ್ತಾರೆ ಹಿಂಗಾಗಿ ಅವ್ರು ಏನು ಮಾಡ್ತಾರೆ ಡೈರೆಕ್ಟ್ ಒಳಗೆ ಬಂದ ಒಬ್ಬ ಮಗನ ವಿಷಯ ಒಂದು ಹುಡುಗಿನ ವಿಷಯ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಭಾಷೆ ಒಂದು 5 ಶಬ್ದಗಳನ್ನು ಬರ್ತಾರೆ ಬೋರ್ಡ್ ಮೇಲೆ ಅಂಗ್ರೇಜ್ ಅಂದ್ರೆ ಏನ್ರಿ ಇಂಗ್ಲಿಷ್ ಭಾಷೆ ಆ ಇಂಗ್ಲಿಷ್ ಭಾಷೆ ಏನು ಮಾಡ್ತಾರೆ ಅಂದ್ರೆ ಒಂದು 5 ಶಬ್ದಗಳನ್ನ ಬೋರ್ಡ್ ಮೇಲೆ ಬರ್ಸಾಕ್ತಾರೆ ಅವರು ಒಟ್ಟು ಯಾವ್ದೋ ಹುಡುಗನ ವಿಷಯಬಹುದು ಅವರು सर प्रश्न ಮಾಡ್ತಾರಲ್ಲ ಮಕ್ಕಳೆಲ್ಲ ಪ್ರಶ್ನೆ ಮಾಡ್ತಾರೆ अंग्रेजी के 5 शब्द लिखवाए 5 शब्द ಅಂದ್ರೆ 5 ಶಬ್ದಗಳು ಅವು ಆಂಗ್ಲ ಭಾಷೆಯಲ್ಲಿರುವಂತ 5 ಶಬ್ದಗಳನ್ನು ಬೋರ್ಡ್ ಮೇಲೆ ಬರೆಸ್ತಾರೆ उनमें एक शब्द था केटल ನೋಡ್ರಿ ಆ ಏನು 5 ಶಬ್ದ ಬರ್ಸಿರ್ತಾರಲ್ಲ ಅದರಲ್ಲಿ ಒಂದು ಶಬ್ದ ಏನಿತ್ತಪ್ಪ ಅಂದ್ರೆ ಕೆಟಲ್ ಅಂತಿತ್ತು उनमें एक शब्द ಅಂದ್ರೆ ಅದರಲ್ಲಿ उनमें ಅಂದ್ರೆ ಅದರಲ್ಲಿ ಅದರಾಗ ಒಂದು ಶಬ್ದ ಏನಿತ್ತು ಅಂದ್ರೆ ಕೆಟಲ್ ಅನ್ನುವಂತ ಶಬ್ದವನ್ನು ಬರ್ಸಿದ್ರು ಬಾಲಕ ಗಾಂಧಿ ने इसके हिज्जे गलत लिखे ನೋಡ್ರಿ ಅವರು ನೋಡ್ರಿ ಆ ಬರ್ತಿರುವಂತ ಬಾಲಕ ಯಾರು ಯಾರು ಗಾಂಧೀಜಿ ಅವರು ಅವ್ರು ಏನ್ ಮಾಡಿದ್ರು ಅಂದ್ರೆ 4 ಶಬ್ದಗಳನ್ನ ಸರಿಯಾಗಿ ಬರ್ದಿದ್ರು ಆದ್ರೆ ಕೆಟಲ್ ಅನ್ನುವಂತ ಶಬ್ದವನ್ನು ಏನ್ ಮಾಡಿದ್ರು ಅಂದ್ರೆ ಅದರ ಕಾಗುಣಿತ ಹಿಜ್ಜೆ ಅಂದ್ರೆ ಏನ್ರಿ ಕಾಗುಣಿತ ಅದೇನಿದ್ರ ಅಕ್ಷರ ಅದ್ರ ಬದಲಾಗಿದ್ದು ಅಂತ ಅಥವಾ ಅಲ್ಲೇನು ಅಕ್ಷರ ಏನಾಗಿರ್ಬೋದು ಬದಲಾಗಿರ್ಬೋದು ಹಿಂಗ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ತಪ್ಪು ಬರ್ದಿರ್ತಾರಂತ ಹಿಜ್ಜೆ ಅಂದ್ರೆ ಕಾಗುಣಿತ ಅಂದ್ರೆ ಅಕ್ಷರಗಳನ್ನು ಹಿಂದೆ ಮುಂದೆ ಮಾಡಿ ಬರುದು ಅದನ್ನು ಏನ್ ಮಾಡಿರ್ತಾರೆ ಗಾಂಧೀಜಿಯವರು ತಪ್ಪು ಬರ್ದಿರ್ತಾರಂತ हिज्जे गलत लिखे अध्यापक ने इशारे से समझाया कि दूसरे लड़के के हिज्जे देखकर ठीक कर लो ನೋಡ್ರಿ ಅವರು ಅಲ್ಲಿ ಭಾಸ್ಕರ್ ಅಂತಿರ್ತಾರೆ ಅವರು ಸಾಲಿ ಸರ್ ಅಂತಿರ್ತಾರೆ ಅಂದ್ರೆ ಆ ವಿಷಯದ ಶಿಕ್ಷಕರು ಅಂತಿರ್ತಾರೆ ಅವರು ಈ ಹೆಡ್ ಮಾಸ್ಟರ್ ಈ ಅಧಿಕಾರಿಗೆ ಗೊತ್ತಾಗದ ರೀತಿ ಅವ್ರು ಏನ್ ಮಾಡ್ತಾರೆ ಇಶಾರೆ ಅಂದ್ರೆ ಏನ್ರಿ ಸನ್ನಿ ಮಾಡೋದು ಕೈ ಸನ್ನಿ ಆಗಿರ್ಬೋದು ಅಥವಾ ಕಣ್ ಸನ್ನಿ ಆಗಿರ್ಬೋದು ಅವ್ರು ಏನಂತಂದ್ರೆ ಕೈ ಸನ್ನಿ ಮಾಡಿ ಅಲ್ಲಿ ಬಾದುಕೊಂಡು ಹುಡುಗ ಬರ್ದಲ್ಲ ಅದನ್ನ ನೋಡ್ಕೊಂಡು ನೋಡಿ ಸರಿಯಾಗಿ ಬರಿ ಅಂತ ಹೇಳ್ತಾರೆ ಅವ್ರು ಅವೇನ್ ಮಾಡ್ತಾರೆ ಆ ಸರ್ ಏನ್ ಮಾಡ್ತಾರೆ ಅಂದ್ರೆ ಆ ಪಕ್ಕದಲ್ಲಿ ಒಂದು ಹುಡುಗಿ ಮಾಡ್ತಿದ್ರೆ ಸರಿಯಾಗಿ ಬರೆದಿರುತ್ತೆ ಅಕ್ಷರ ಮಟ್ಟ ಸರಿ ಬರ್ತಾನೋ ಅದನ್ನ ನೋಡ್ಕೊಂಡು ಏನ್ ಮಾಡಪ್ಪ ಅಂದ್ರೆ ಅದನ್ನ ನೀವು ಸರಿಯಾಗಿ ಬರಿ ಅಂತೇಳಿ ಆ ಸರ್ ಅವರ ಮಗುಗೆ ಸರಿ ಮಾಡಿ ಹೇಳ್ತಾರೆ दूसरे लड़के के हिज्जे देखकर ಅಂದ್ರೆ ಬೇರೆ ಹುಡುಗನ ಒಂದು ಕಾಗಂತ ನೋಡ್ಕೊಂಡು ಅದನ್ನ ಶಬ್ದವನ್ನ ಸರಿಪಡಿಸು ಅಂತ ಹೇಳಿ ಆ ಸರ್ ಆ ಮಗುಗೆ ಹೇಳ್ತಾರಂತ ठीक कर लो ಅಂದ್ರೆ ಸರಿಪಡಿಸು ಅವನ ಶಬ್ದವನ್ನು ಏನ್ ಮಾಡಿದ್ರೆ ಆ ಮಗುವಿನ ಬೇರೆ ಮಗು ಶಬ್ದ ನೋಡಿ ಅವನ ಶಬ್ದವನ್ನ ಸರಿಪಡಿಸು ಅಂತೇಳಿ ಸನ್ನಿ ಮುಖಾಂತರ ತಿಳಿಸ್ತಾರೆ किंतु गांधी ने ऐसा नहीं किया ನೋಡ್ರಿ ಆದ್ರೆ ಗಾಂಧಿ ಅವರು ಆ ರೀತಿ ಮಾಡಲಿಲ್ಲ ಅಂತ ಅಂದ್ರೆ ನಾ ತಪ್ಪು ಬರ್ದಲ್ಲ ಆ ತಪ್ಪಿಲ್ಲ ಅಂತ ಹೇಳ್ತಾರೆ ಗಾಂಧೀಜಿಯವರು ಆ ಸರ್ ಮಾತ್ರ ಕೂಡ ಕೇಳಿಲ್ಲ ನಾ ತಪ್ಪು ಬರ್ದಲ್ಲ ಅದು ಹಂಗೆ ಇರ್ಲಿ ನನಗೆ ಶಿಕ್ಷೆ ಆಗಲಿ ಅಂತೇಳಿ ಅವರು ಅದನ್ನ ಸರಿಪಡಿಸಲಿ ಅಂತ किंतु ಆದರೆ किंतु ಅಂದ್ರೆ ಆದರೆ ಗಾಂಧಿನೇ ऐसा नहीं किया ಗಾಂಧಿಯವರು ಈ ರೀತಿ ಮಾಡಲಿಲ್ಲ ಯಾವ ರೀತಿ ಅವ್ರು ಶಿಕ್ಷಕರು ಏನು ತಪ್ಪು ಮಾರ್ಗದಲ್ಲಿ ತಿಳಿಸ್ಕೊಡ್ತಾ ಇದ್ರಲ್ಲ ಅದನ್ನ ನೋಡಿ ಬರಿ ಅಂತ ಏನು ಹೇಳಿದ್ರಲ್ಲ ಆ ಮಾರ್ಗವನ್ನು ತುಳಿಲಿಲ್ಲ ಯಾಕಂದ್ರೆ ಇವರು ಸತ್ಯವಾದಿ ಸತ್ಯವನ್ನು ಪಾಲನೆ ಮಾಡ್ತಾ ಇದ್ರು ಅದಕ್ಕಾಗಿ ಇವರು ಆ ಶಿಕ್ಷಕರ ಮಾತನ್ನು ಕೂಡ ತಿರಸ್ಕಾರ ಮಾಡಿದ್ರು ಅಂದ್ರೆ ಅದನ್ನು ಕೇಳಿಲ್ಲ हिज्जे की गलती के कारण मोहन को ಬುದ್ಧು ಮಾನ ಗಯ ನೋಡಿ ಆ ಏನವರು ತಪ್ಪು ಬರ್ದಿದ್ರಲ್ಲ ಆ ಅಕ್ಷರಗಳ ಕಾಮಂತೆ ತಪ್ಪು ಬರ್ದಿದ್ರಲ್ಲ ಅದಕ್ಕಾಗಿ ಆ ಮಕ್ಕಳು ಮತ್ತು ಶಿಕ್ಷಕರು ಅವ್ರು ಏನ್ ಕರೆಯಪ್ಪ ಅಂದ್ರೆ ದಡ್ಡ ಅಥವಾ ಮೂರ್ಖ ಅಂತ ಕರೀಲಿಕ್ಕೆ ಪ್ರಾರಂಭಿಸ್ತಾರೆ ಅಂದ್ರೆ ಅಧಿಕಾರಿಗಳು ನಿರೀಕ್ಷಣೆ ಮಾಡಿ ಅಥವಾ ಆ ಶಾಲೆನ ಚೆಕ್ ಮಾಡಿ ಹೋಗ್ತಾರಲ್ಲ ನಂತರ ಹೋದ ನಂತರ ಅವರು ಶಿಕ್ಷಕರಾಗಿರ್ಬೋದಪ್ಪ ಬೇರೆ ಮಕ್ಕಳನ್ನ ಏನ್ ಕರೆಯಪ್ಪ ಅಂದ್ರೆ ಮೂರ್ಖ ಅಥವಾ ದಡ್ಡ ಅಂತೇಳಿ ಕರೀಲಿಕ್ಕೆ ಪ್ರಾರಂಭಿಸ್ತಾರೆ ಯಾಕಂದ್ರೆ ಒಂದು ಶಬ್ದ ಅವರು ತಪ್ಪು ಬರ್ದಿರ್ತಾರೆ ಅಂತಾಗಿ ಅವ್ರು ಏನ್ ಮೂರ್ಖ ಅಥವಾ ದಡ್ಡ ಅಂತೇಳಿ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬುದ್ಧು ಅಂತ ಹೇಳ್ರಿ ಇದ್ರೊಳಗೆ ಕನ್ನಡ ಮೂರ್ಖ ಅಥವಾ ದಡ್ಡ ಬುದ್ಧವಾದ ದಡ್ಡ ಅಥವಾ ಮೂರ್ಖ किंतु उन्हें बुरा न लगा ನೋಡಿ ಅವರೆಲ್ಲ ಆಸೆ ಮಾಡಿದ್ರು ಕೂಡ ಅಥವಾ ದಡ್ಡ ಅಂದ್ರೂ ಕೂಡ ಅವ್ರಿಗೆ ಏನಾಗಲಿ ಬೇಜಾರಾಗಲಿಲ್ಲ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಇದು ನಾನು ಮಾಡಿರುವಂತ ತಪ್ಪ ಇದರಲ್ಲಿ ಬೇರೆ ಯಾರು ತಪ್ಪಿಲ್ಲ ಅವ್ರು ನನಗೆ ಹಸೆ ಮಾಡಿ ಕೂಡ ನಾನು ನಡೀತದೆ ಅಂತ ಹೇಳಿ ಮಾಡಿ ಅಂದ್ರೆ ಬೇಜಾರು ಪಡ್ಕೊಳ್ಳಿಲ್ಲ ಅಂತ उन्हें इस बात की खुशी थी कि उन्होंने चोरी का रास्ता नहीं अपनाया ನೋಡಿ ಅವರಿಗೆ ಒಂದು ಮಾತಿನ ಖುಷಿ ತಂತ ಮಾತಿನ ಖುಷಿ ಇತ್ತು ಯಾವುದು ಅಂದ್ರೆ ನಾನು ತುಳಿತನದ ಅಥವಾ ಕಳ್ಳತನದ ಮಾರ್ಗವನ್ನು ಹಿಡಿಯಲಿಲ್ಲ ಅನ್ನುವಂತ ಮಾತಿನ ಬಗ್ಗೆ ಅವ್ರಿಗೆ ಏನಂತಂದ್ರೆ ತುಂಬಾ ಖುಷಿ ತಂತ ಅಥವಾ ಗರ್ವ ಇತ್ತಂತ ಏನಂದ್ರೆ ಅವರು ಶಿಕ್ಷಕರು ಹೇಳುವಂತ ಸುಳಿದಾರೆ ಅಥವಾ ಸುಳ್ಳು ಅಸತ್ಯದಾರಿ ಶಿಕ್ಷಕರು ಏನ್ ಮಾಡಿದ್ರೆ ಬೇರೆ ಭಾಗಕ್ಕೆ ಬಂದಿರುವಂತ ನೋಡಿ ಏನ್ ಮಾಡು ನೀವು ಸರಿಪಡಿಸುವಂತೀನಿ ಸುಳ್ಳಿನ ಮಾರ್ಗ ತೋರಿಸಿರಲ್ಲ ಆದ್ರೆ ಇವರು ತಮ್ಮ ದಾಚಿಕೊಳ್ಳಿಲ್ಲ ಅಥವಾ ಅದನ್ನ ದಾರಿನ ತುಳಿಲಿಲ್ಲ ಅನ್ನುವಂತ ಒಂದು ಮಾತಿನ ಖುಷಿ ಅವ್ರಿಗೆ ಆಗ್ತಾ ಇತ್ತಂತ ಅವರು ಮನಸ್ಸನ್ನು ಏನ್ ಮಾಡ್ತಿದ್ರು ಖುಷಿಯನ್ನ ಪಡ್ತಾ ಇದ್ರು उनकी सत्य प्रियता यही से शुरू हुई इसने उन्हें आगे महात्मा बनाया ನೋಡಿ ಅವರೊಂದು ಸತ್ಯ ಪ್ರೀತಿ ಅಥವಾ ಸತ್ಯಶೀಲತೆ ಅಂದ್ರೆ ಇಲ್ಲಿಂದ ಪ್ರಾರಂಭ ಆಗ್ತೈತಿ ಅಂದ್ರೆ ತಮ್ಮ ಬಾಲ್ಯದಲ್ಲಿ ಅಂದ್ರೆ ಸತ್ಯಶೀಲತೆ ಅನ್ನೋ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ ಅದವರ ಮುಂದೆ ಏನು ಕಲಿಸಿಕೊಳ್ಳಿಕ್ಕೆ ಕಾರಣ ಅಂದ್ರೆ ಮಹಾತ್ಮ ಗಾಂಧಿ ಅಂತ ಕರೀಲಿಕ್ಕೆ ಕಾರಣ ಆಯ್ತು ಇಲ್ಲಂದ್ರೆ ಅವ್ರು ಸತ್ಯ ಹೇಳಿಲ್ಲ ಅಂದ್ರೆ ಅವ್ರು ನೀವು ಕಾಡ್ತಿರ್ತೀವಿ ಮಹಾತ್ಮ ಅಂತೇಳಿ
ಅವ್ರನ್ನ ಯಾರು ಕೂಡ ಇವತ್ತು ನೆನೆಸ್ತಾ ಇರಲಿಲ್ಲ. ಮತ್ತು ಆ ಒಂದು ವೇಳೆ ಅವರು ಸತ್ಯವನ್ನು ಮಾತಾಡಲಿಲ್ಲ ಅಂದ್ರೆ ಅಥವಾ ಅಹಿಂಸಾ ಮಾರ್ಗವನ್ನು ಅವ್ರು ಕಂಡುಕೊಳ್ಳಲಿಲ್ಲ ಅಂದ್ರೆ ಇವತ್ತು ಅವ್ರನ್ನ ಮಹಾತ್ಮ ಕರಿತಾ ಇರಲಿಲ್ಲ. ನಮ್ಮ ಬಾಯ ಗಾಂಧೀಜಿ ಅನ್ನುವಂಥ ಹೆಸರು ಕೂಡ ಬರ್ತಾ ಇರಲಿಲ್ಲ. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए. और बाल्यದಲ್ಲಿ प्रपोज ಮಾಡ್ತಾರೆ. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए. और ಬಾಲ್ಯದಲ್ಲಿ ಏನು ಮಾಡಿದ್ರು ಅಂದ್ರೆ ಶ್ರವಣ ಕುಮಾರ್ ಒಂದು ಪಿತೃಭಕ್ತಿ ಬಗ್ಗೆ ಒಂದು ನಾಟಕ ಓದಿದ್ರು ಅವರು. ಶ್ರವಣ ಕುಮಾರ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಅಂಧ ಅಥವಾ ಕ್ರೂರ ತಂದೆ ತಾಯಿ ಏನ್ ಮಾಡ್ತಾನೆ ಇಡೀ ಜಗತ್ತನ್ನ ತಿರುಗಾಡ್ತಾನೆ. ಒಂದು ಹೆಸರು ಗಟ್ಟಿಯಾಗಿ ಬಿಟ್ಟುಕೊಂಡಿರ್ತಾನೋ ಅದ್ರಾಗ ತನ್ನ ಕ್ರೂರ ತಂದೆ ತಾಯಿ ಇಟ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಇಡೀ ಜಗತ್ತಿನ ಒಂದು ದರ್ಶನ ಮಾಡ್ತಾನೆ. ಆ ಒಂದು ನಾಟಕವನ್ನು ಯಾರು ಓದ್ತಾರಪ್ಪ ಅಂದ್ರೆ ಈ ಮಹಾತ್ಮ ಗಾಂಧಿಯವರು ಬಾಲ್ಯದಲ್ಲಿ ಓದ್ತಾ ಇರ್ತಾರೆ. ಅವಾಗ ಅವ್ರು ಏನ್ ನಿಶ್ಚಯ ಮಾಡ್ತಾರಪ್ಪ ಅಂದ್ರೆ ನಾನು ಕೂಡ ಏನ್ ಮಾಡ್ಬೇಕಂದ್ರೆ ಶ್ರವಣ ಕುಮಾರ್ನಾಗೆ ಆಗ್ಬೇಕು ಅಂತ ನಿಶ್ಚಯವನ್ನ ಈ ಗಾಂಧೀಜಿಯವರು ಮಾಡ್ತಂತ ನಿರ್ಣಯ ಮಾಡೋದ್ರ ಮುಖಾಂತರ ಆ ಒಂದು ಆಜ್ಞೆನ ಪಾಲಿಸ್ತಾರಂತ. ಶ್ರವಣ ಕುಮಾರ್ ಜೈಸಾ ಬನ್ನ ಚಾಹಿಯೆ, ನಾನು ಕೂಡ ಏನ್ ಮಾಡ್ಬೇಕಂದ್ರೆ ಆ ಶ್ರವಣ ಕುಮಾರ್ ರೀತಿ ಆಗ್ಲೇಬೇಕಂತ ಹೇಳಿ ಪಣ ತೊಡ್ತಾರೆ ಅವರು. हरिचंद्र नाटक देखकर उन्होंने सोचा कि हर एक को हरिचंद्र की तरह संकट सहकर भी सच्चाई का पालन करना चाहिए. मत ನೋಡ್ರಿ ಅವರು ಶ್ರವಣ ಕುಮಾರ್ ಬಗ್ಗೆ ಓದಿದ್ರು ಮತ್ತೆ ಸತ್ಯ ಹರಿಚಂದ್ರ ಬಗ್ಗೆ ಕೂಡ ಏನ್ ಮಾಡ್ತಾರೆ ಓದ್ತಾರಂತ. ಅಂದ್ರೆ ಸತ್ಯ ಹರಿಚಂದ್ರ ನಾಟಕ ಕೂಡ ಏನ್ ಮಾಡ್ತಾರಲ್ಲ ಅವರು ಓದ್ತಾರೆ. ಸತ್ಯ ಹರಿಚಂದ್ರವನ್ನ ಬರೆದಿರುವಂತ ಹೇಳಿ ರಾಘವಾಂಕ ರಾಘವಾಂಕ ಏನ್ ಮಾಡ್ತಾರಪ್ಪ ಅಂದ್ರೆ ಸತ್ಯ ಹರಿಚಂದ್ರ ಅಂತ ನಾಟಕವನ್ನ ಬರೆದಾನ. ಈ ಸತ್ಯ ಹರಿಚಂದ್ರ ಯಾರು ಹೇಳಿ ಸತ್ಯವನ್ನು ಪಾಲನೆ ಮಾಡುವಂತ ಒಬ್ಬ ಮಹಾನ್ ರಾಜ. ಸತ್ಯಕ್ಕೆ ಉದಾಹರಣೆ ಯಾರು ಕೊಡ್ತಾರೆ ಹೇಳಿ ಹರಿಚಂದ್ರ ಕೊಡ್ತಾರೆ. ಇವಾಗ ಸತ್ಯ ಹರಿಚಂದ್ರ ಮೊಮ್ಮಗ ಅಂತ ನೋಡಿ ನಾ ಕರಿ ಹೇಳ್ತಾರೆ ಯಾರು ಉದಾಹರಣೆ ಕೊಡ್ತಾರೋ ಸತ್ಯ ಹರಿಚಂದ್ರ ಉದಾಹರಣೆ ಕೊಡ್ತಾರೆ. ನೀವು ಸತ್ಯ ಹರಿಚಂದ್ರ ಮೊಮ್ಮಗ ಇದನ್ನ ನೆಕ್ಸ್ಟ್ ಕರಿ ಹೇಳ್ತಾರೆ ಅಂತ ಹೇಳಿ ಉದಾಹರಣೆ ಕೊಡ್ತಿದ್ದಾರೆ. ಆ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಸತ್ಯ ಹೇಳಿಕಾಗಿ ಏನ್ ಮಾಡ್ತಾನೆ ತನ್ನ ರಾಜ್ಯವನ್ನು ಮಾಡ್ತಾನೋ ತನ್ನ ಮಕ್ಕಳನ್ನ ಮಾಡ್ತಾನೆ ಮತ್ತು ತನ್ನ ಹೆಂಡತಿಯನ್ನು ಕೂಡ ಮಾಡ್ತಾನೆ. ಯಾವುದಕ್ಕಾಗಿ ಸತ್ಯಕ್ಕಾಗಿ. ಅದೇ ರೀತಿ ಮಹಾತ್ಮ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ ನಾನು ಕೂಡ ಏನ್ ಮಾಡ್ಬೇಕಂದ್ರೆ ಸತ್ಯ ಹರಿಚಂದ್ರ ರೀತಿ ಇರ್ಬೇಕನ್ನುವಂತ ಒಂದು ಫಲವನ್ನು ತೊಡ್ತಾರೆ. ಮತ್ತೆ ಅದಷ್ಟೇ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ उन्होंने सोचा ಅಂದ್ರೆ ಅವ್ರು ಏನು ವಿಚಾರ ಮಾಡ್ತಾರಪ್ಪ ಅಂದ್ರೆ हर एक को हरिचंद्र की तरह संकट सहकर भी सच्चाई का पालन करना चाहिए. ನೋಡಿ ಅವ್ರು ಏನು ವಿಚಾರ ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿಯವರು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಜಗತ್ತಿನಲ್ಲಿ ಅಥವಾ ಸಮಾಜದಲ್ಲಿ ಏನಾದ ವ್ಯಕ್ತಿಗಳು ಆ ವ್ಯಕ್ತಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಷ್ಟ ಬಂದು ಕೂಡ ಅಥವಾ ಎಂತ ದುಃಖ ಬಂದು ಕೂಡ ಏನ್ ಮಾಡ್ಬೇಕಂದ್ರೆ ಅದನ್ನ ತಡ್ಕೊಂಡು ಸತ್ಯವನ್ನ ಪಾಲನೆ ಮಾಡಬೇಕು ಅಥವಾ ಸತ್ಯವನ್ನೇ ಮಾತಾಡ್ಬೇಕಂತೇಳಿ ಅವರು ವಿಚಾರ ಮಾಡ್ತಾರಂತ. ನಾವೇನ್ ಮಾಡ್ತೀವಿ ಕಷ್ಟದ ಬಂದ್ರೆ ಮಾಡ್ತೀವಿ ಸುಳ್ಳು ಹೇಳಕ್ ಪ್ರಾರಂಭ ಮಾಡ್ತೀವಿ. ನಮ್ಗೆ ಯಾರೋ ಶಿಕ್ಷಕರು ಏನೋ ಭಯ ಬಂದ್ರೆ ಏನ್ ಮಾಡ್ತೀವಿ ಸುಳ್ಳು ಹೇಳ್ತೀವಿ. ಏನೋ ಸುಳ್ಳು ಹೇಳ್ತೀವಿ ನನಗೆ ಆರಾಮಿದ್ರಿಲ್ಲ ನಮ್ಮ ಮನ್ಯಾಗ ತಿಳ್ಕೊಂಡಿದ್ವಿ ಹಂಗಾತಿ ಏನ್ ಮಾಡ್ತೀವಿ ಸುಳ್ಳು ಹೇಳ್ತೀವಿ. ಅದಕ್ಕಾಗಿ ಗಾಂಧೀಜಿಯವ್ರು ಏನಂತಂದ್ರೆ ಎಂತ ಕಷ್ಟ ಬಂದ್ರು ಕೂಡ ನಾವೇನ್ ಮಾಡ್ಬೇಕು ಸತ್ಯವನ್ನ ಪಾಲನೆ ಮಾಡ್ಬೇಕು ಅಥವಾ ಸತ್ಯನ ಮಾತಾಡ್ಬೇಕು ಅಂತ ಹೇಳಿ ಆ ವಿಚಾರವನ್ನು ಅವರು ಮನಸ್ಸಾಗ ಅಂದ್ಕೊತಿರ್ತಾರಂತ. ಹರಿಚಂದ್ರ ಕಿ ತರಹ ಅಂದ್ರೆ ಹರಿಚಂದ್ರನ ಹಾಗೆ ತರಹ ಅಂದ್ರೆ ಹಾಗೆ ಹರಿಚಂದ್ರನ ಹಾಗೆ ಏನ್ ಮಾಡ್ಬೇಕು ಕಷ್ಟ ಬಂದಾಗ ಅದನ್ನ ತಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಸತ್ಯವನ್ನ ಪಾಲನೆ ಮಾಡ್ಬೇಕು ಅಥವಾ ಸತ್ಯವನ್ನ ಮಾತಾಡ್ಬೇಕಂತೇಳಿ ಅವರು ವಿಚಾರ ಮಾಡ್ತಾರೆ. ಉಳ್ಕ ಯಹ ನಿಶ್ಚಯ ದೃಢ ಹೂವ ನೋಡಿ ಅವ್ರ ಒಂದು ನಿಶ್ಚಯ ಏನಪ್ಪ ಅಂದ್ರೆ ಗಟ್ಟಿ ಆಗ್ಬಿಡ್ತಂತ. ಅವ್ರ ಜೀವನದಾಗ ಏನತ್ರಿ ಇದೊಂದು ನಿಶ್ಚಯ ಏನತ್ತಪ್ಪ ಅಂದ್ರೆ ಸಾಯೋರು ಕೂಡ ಗಟ್ಟಿಯಾಗಿ ಉಳಿದ್ಬಿಡ್ತಂತ. ದೃಢ ಅಂದ್ರೆ ಏನ್ರಿ ಗಟ್ಟಿಗೊಳ್ಳೋದು ಅಥವಾ ಗಟ್ಟಿ ಆಗೋದು. बचपन के उस सत्य प्रेम ने ही आगे उन्हें सत्य तपस्वी बनाया. ಏನ್ ಮಾಡಿದ್ರೆ ಸತ್ಯವನ್ನು ಮಾತಾಡ್ಲಿಕ್ಕೆ ಪ್ರಯತ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಅದ ಮುಂದೆ ಏನಪ್ಪ ಅಂದ್ರೆ ಅವರು ಒಬ್ಬ ಸತ್ಯ ತಪಸ್ಸಿ ಅಂತ ಹೆಸರು ಬರ್ಲಿಕ್ಕೆ ಕೂಡ ಕಾರಣ ಆಗ್ತದೆ. ಅವ್ರ ಘಟನಾ ಹೈ ನೋಡಿ ಈಗ ಒಂದು ಘಟನೆ ಹೇಳಿದ್ರು. ಈಗ ಮತ್ತೊಂದು ಘಟನೆ ಅವ್ರ ಘಟನಾ ಅಂದ್ರೆ ಈಗ ಮತ್ತೊಂದು ಘಟನೆ ಐತಿ. ಅದೇ ನೋಡ್ರಿ गांधी जी के भाई ने 25 रुपया कर्ज लिया था. ನೋಡಿ ಗಾಂಧೀಜಿಯವರ ಬಾಣ ಏನ್ ಮಾಡಿದ್ಪ ಅಂದ್ರೆ ಬೇರೆಯವ್ರ ಹತ್ರ ಏನ್ ಮಾಡಿದ್ರೆ 35 ರೂಪಾಯಿ ಒಂದು ಸಾಲವನ್ನು ಪಡ್ಕೊಂಡಿದ್ದ. ಖರ್ಚು ಅಂದ್ರೆ ಏನ್ರಿ ಸಾಲ. ಅದೆಷ್ಟು ಸಾಲ ಪಡ್ಕೊಂಡಿದ್ದ ಅಂದ್ರೆ ಬರೀ 35 ರೂಪಾಯಿನ ಬೇರೆಯವ್ರಿಂದ ಸಾಲವನ್ನು ಪಡ್ಕೊಂಡಿರ್ತಾರ. भाई के हाथ के सोने के कड़े से 1 तोला सोना काटकर कर्ज चुकाया गया. ನೋಡಿ ಅವರು ಸಾಲ ತೀರಿಸಲಿಕ್ಕೆ ಅವ್ರ ಹತ್ರ ರೊಕ್ಕ ಇದ್ದ ಕಾರಣಕ್ಕೆ ಏನ್ ಮಾಡ್ತಾರ ಅಂದ್ರೆ ತಮ್ಮ ಕೈಲಿರುವಂತ ಒಂದು ಏನಪ್ಪಾ ಅಂದ್ರೆ ಕಡಗ ಅಂದ್ರೆ ಬಂಗಾರದ ಕಡಗ. ಎಂತ ಕಡಗ ಬಂಗಾರದ ಕಡಗ ಏನ್ ಮಾಡ್ತಾರ ಅಂದ್ರೆ ತೋಲಾ ಸೋನಾ ಕಾಟ್ಕರ್ ಅದರಲ್ಲಿ ಇರುವಂತ ಒಂದು ತೊಲೆ ಬಂಗಾರವನ್ನು ಕಟ್ ಮಾಡಿ ಏನ್ ಮಾಡ್ತಾರ ಅಂದ್ರೆ ತಮ್ಮ ಸಾಲವನ್ನು ತೀರಿಸ್ತಾರ. ಅವರು ಏನ್ ಮಾಡ್ತಾರೆ ಈ ಗಾಂಧೀಜಿಯವರನ್ನ ಏನ್ ಮಾಡ್ತಾರ ಅಂದ್ರೆ ಬೇರೆ ವ್ಯಕ್ತಿ ಹತ್ರ 35 ರೂಪಾಯಿ ಸಾಲ ಮಾಡ್ಕೊತಾರೋ ಆ ಸಾಲ ತೀರಿಸಲಿಕ್ಕಾಗಿ ಏನ್ ಮಾಡ್ತಾರ ಅಂದ್ರೆ ತಮ್ಮ ಕೈಲಿರುವಂತ ಒಂದು ಬಂಗಾರದ ಕಡಗ ಆ ಬಂಗಾರ ಕಡಗದಲ್ಲಿ ಒಂದಿರುವಂತ ಒಂದು ತೊಲೆ ಬಂಗಾರ ಮಾರಿ ಏನ್ ಮಾಡ್ತಾರ ಅಂದ್ರೆ ಆ ವ್ಯಕ್ತಿಯ ಸಾಲವನ್ನು ತೀರಿಸ್ತಾರಂತೆ. ಚುಕಾಯ ಅಂದ್ರೆ ತೀರಿಸುದ್ರಿ, ಕರ್ಜ್ ಅಂದ್ರೆ ಸಾಲ. ನೋಡಿ ಗಾಂಧಿ ಕೋ ಇಸ್ ಚೋರಿ ಕೆ ಕಾಮ್ ಸೆ ಬಹುತ್ ದುಃಖ ಹುವಾ. ನೋಡಿ ಆ ಅಣ್ಣ ಏನ್ ಮಾಡ್ತಾರ ಅಂದ್ರೆ ಅವ್ರ ತಂದೆಗೆ ಗೊತ್ತಾಗದಿರೋದು ಏನ್ ಮಾಡ್ತಾರೋ ಆ ಬಂಗಾರವನ್ನು ತುಳಿಗೆ ಮಾರ್ಬಿಟ್ಟಿರ್ತಾರೆ. ಆದ್ರೆ ಗಾಂಧೀಜಿಯವ್ರು ತಿಳ್ಕೊಂಡು ಏನ್ ಮಾಡ್ತಾರೆ ಅವ್ರಿಗೆ ಬಹಳ ದುಃಖ ಆಗ್ತದಂತ. ಅಂದ್ರೆ ಆ ಒಂದು ಕಳ್ಳತನದ ಕೆಲಸದಿಂದ ಈ ಗಾಂಧೀಜಿಯವ್ರಿಗೆ ಏನಾಗತ್ತಪ್ಪ ಅಂದ್ರೆ ಬಹಳ ದುಃಖ ಆಗ್ತದಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಮನಸ್ಸಾಗ ಮಲಗಲಿಕ್ಕೆ ಪ್ರಾರಂಭಿಸ್ತಾರಂತ. उन्होंने निश्चय किया कि भविष्य में कभी चोरी नहीं करूंगा. ನೋಡಿ ಅಣ್ಣನ ಈ ಕಳ್ಳತನದಿಂದ ಅಥವಾ ಅಣ್ಣನ ಒಂದು ಕಳ್ಳ ಕೆಲಸದಿಂದ ಇವ್ರು ಏನ್ ಮಾಡ್ತಾರೆ ನಿಶ್ಚಯ ಮಾಡ್ತಾರಪ್ಪ ಅಂದ್ರೆ ನಾನು ಜೀವನದಲ್ಲಿ ಯಾವತ್ತೂ ಕೂಡ ಕಳ್ಳತನ ಮಾಡೋದಿಲ್ಲ ಅಂತೇಳಿ ನಿಶ್ಚಯ ಮಾಡ್ತಾರೆ. ನಿಶ್ಚಯ किया कि भविष्य में ಅಂದ್ರೆ ಭವಿಷ್ಯದಲ್ಲಿ ಅಥವಾ ಜೀವನದಲ್ಲಿ
भविष्य ಅಂದ್ರೆ भविष्य अनुभव ಅಥವಾ जीवन पिता से माफी मांगने की बात सोची ಮತ್ತೆ ಗಾಂಧೀಜಿ ಏನು ಮಾಡ್ತಾರಪ್ಪ ಅಂದ್ರೆ ತಂದೆಯವರಿಂದ ಕ್ಷಮೆ ಕೇಳಕ್ಕೆ ಮಾಡ್ತಾರೆ ವಿಚಾರ ಮಾಡ್ತಾರಂತ ನಾನು ಏನು ಮಾಡ್ಬೇಕು ಈಗ ಅಣ್ಣ ದುರ್ಮಣಿ ಮಾಡಿದ್ರು ಆ ಬಂಗಾರ ಮಾರಿಲ್ಲ ಅದಕ್ಕಾಗಿ ನಾನು ತಂದೆ ಹತ್ರ ಏನು ಮಾಡ್ಬೇಕಂದ್ರೆ ಕ್ಷಮೆ ಕೇಳಬೇಕಂತೇಳಿ ವಿಚಾರ ಮಾಡ್ತಾರೆ माफी ಅಂದ್ರೆ ಕ್ಷಮೆ ನೆನಪಿಡೋರಿ ಮಾಫಿ ಅಂದ್ರೆ ಕ್ಷಮೆ पर पिता के सामने जाने की हिम्मत ना हुई ನೋಡಿ ಇವರು ಮನುಷ್ಯ ಏನಾದ್ರು ಅಂತಂದ್ರೆ ನಾನು ತಂದೆ ಹತ್ರ ಕ್ಷಮೆ ಕೇಳ್ಬೇಕಂತಾರೆ ಆದ್ರೆ ಅವ್ರ ಹತ್ರ ಅಷ್ಟು ಧೈರ್ಯ ಬರಲಿಲ್ಲ ನಾನು ಹೋಗಿ ತಂದೆಯವ್ರ ಹತ್ರ ಹೋಗ್ಬೇಕಂದ್ರೆ ಅವ್ರಿಗೆ ಅಷ್ಟು ಧೈರ್ಯ ಬರಲಿಲ್ಲ ಅಂತ ಧೈರ್ಯ ಸಾಲಿಲ್ಲ ಅಂತ हिम्मत ಅಂದ್ರೆ ಏನ್ರಿ ಧೈರ್ಯ ಆ ತಂದೆ ಹತ್ರ ಹೋಗಲಿಕ್ಕೆ ಅವ್ರಿಗೆ ಏನಾಗಿಲ್ಲ ಧೈರ್ಯ ಆಗಲಿಲ್ಲ ಅಂತ सारी घटना पत्र में लिखकर गांधी ने पिता से सजा मांगी ನೋಡಿ ಎಲ್ಲಾ ವಿಷಯವನ್ನ ನಮ್ಮ ಮನುಷ್ಯನಾಗ ಏನೇನು ವಿಷಯ ಐತಲ್ಲ ಆ ಕ್ಷಮೆ ಕೇಳುವಂತ ಏನು ವಿಷಯ ಐತಲ್ಲ ಅದನ್ನ ಏನ್ ಮಾಡ್ತಾರಂದ್ರೆ ಒಂದು ಪತ್ರದ ಮುಖಾಂತರ ಎಲ್ಲ ಬರೆದು ಮಾಡ್ತಾರಂದ್ರೆ ತಂದೆಯವ್ರ ಏನ್ ಮಾಡ್ತಾರ ಕ್ಷಮೆಯನ್ನ ಕೇಳ್ತಾರಂತ पत्र पढ़कर पिता की आंखें भर आई ನೋಡಿ ಆ ಪತ್ರಗಳಿಗೆ ಏನ್ ಮಾಡ್ತಾರಂದ್ರೆ ಗಾಂಧೀಜಿಯವರು ಎಲ್ಲಾ ವಿಷಯವನ್ನು ಬರೆದು ಬಿಟ್ಟಿರ್ತಾರೆ ಆ ಪತ್ರವನ್ನು ಓದಿರುವಂತ ತಂದೆಯವ್ರ ಕಣ್ಣಲ್ಲಿ ಏನಂತಂದ್ರೆ ನೀರೇ ತುಂಬಿ ನೋಡಿ ಅವರ ತಂದೆ ಹತ್ರ ಕ್ಷಮೆ ಕೇಳಬೇಕಂತ ಏನ್ ಮಾಡ್ತಾರಂದ್ರೆ ನಿರ್ಧಾರ ಮಾಡ್ತಾರೆ ಆದ್ರೆ ಅವ್ರ ತಂದೆ ಹತ್ರ ಹೋಗೋರಿಗೆ ಧೈರ್ಯ ಸಾಲಾಗಿಲ್ಲ ಅದಕ್ಕೆ ಹೆದರಿ ಏನ್ ಮಾಡ್ತಾರಂದ್ರೆ ಒಂದು ಹಾಳೆ ತಗೊಂಡಾಗ ಪತ್ರದ ಮುಖಾಂತರ ಏನ್ ಮಾಡ್ತಾರಂದ್ರೆ ತಂದೆ ಹತ್ರ ಕ್ಷಮೆ ಕೇಳ್ತಾರೆ ಅಂದ್ರೆ ನಾವು ಮಾಡಿರುವಂತ ತಪ್ಪನ್ನ ಕ್ಷಮಿಸ್ತಾನೆ ಏನ್ ಮಾಡಿ ಆಗ ಕ್ಷಮಾ ಮಾಡಿ ಅಂತೇಳಿ ಆ ಪತ್ರದ ಮುಖಾಂತರ ತಮ್ಮ ತಂದೆಯವರಿಗೆ ಗಾಂಧೀಜಿ ಏನ್ ಮಾಡ್ತಾರೆ ಪತ್ರವನ್ನು ಬರೀತಾರೆ ಆ ಮುಂದಿನ ಕೊಟ್ಟೆ ಪತ್ರ ಪಡ್ಕರ್ ಪಿತಾ की आंखें भर आई ನೋಡಿ ಆ ಪತ್ರವನ್ನು ತೆಗೆದು ಓದಿದಂತ ತಂದೆಗೆ ಏನಪ್ಪ ಅಂದ್ರೆ ಕಣ್ಣ ನೀರು ತುಂಬಿ ಬಂದ್ಬಿಡ್ತಾವ ನನ್ನ ಮಗ ಏನ್ ಮಾಡಂದ್ರ ಅಂತ ಒಳ್ಳೆ ಕೆಲಸ ಮಾಡ್ಯಾನು ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ ಮತ್ತೆ ಕಳ್ತನ ಮಾಡುದಿಲ್ಲ ಅಂತ ಹೇಳಿ ಮಾಡ್ಯಾನಂದ್ರ ಪತ್ರದ ಮುಖಾಂತರ ನಂತರ ಏನ್ ಮಾಡಿದ್ರು ಕ್ಷಮೆ ಕೇಳೋಣ ಅಂತ ಹೇಳಿ ಅವ್ರಿಗೆ ಏನಾಗತಿ ಬಹಳ ದುಃಖ ಆಗತಿ ಮತ್ತೆ ಅದ್ರ ಜೊತೆ ಏನಾಗತಿ ಬಹಳ ಸಂತೋಷ ಏನ್ ಮಾಡ್ಬೇಕಂದ್ರೆ ಅವ್ರ ಕಣ್ಣಲ್ಲಿ ನೀರು ತುಂಬಾ ಸ್ಟಾರ್ಟ್ ಆಗ್ತಿತ್ತು ಅಂತ ಪಿತಾ की आंखें भर आई ಅಂದ್ರೆ ಅವ್ರ ಕಣ್ಣುಗಳು ತುಂಬಿ ಬಂತು ನಾಳೆ ಸಂತು ನೋಡಿ ಚಲೋ ನೋಡ್ರಿ ए ಇಲ್ಲಿ ನೋಡಿ गांधी जी ने हमेशा के लिए चोरी की आदत छोड़ दी ನೋಡಿ ಗಾಂಧೀಜಿ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ತಂದೆಗೆ ಯಾವ ಪತ್ರ ಬರೀತಾರಲ್ಲ ಅವತ್ತಿಂದ ಅವ್ರು ಮಾಡ್ತಾರಂದ್ರೆ ಹಮೇಶಾ ಕಿಲಿ ಅಂದ್ರೆ ಯಾವಾಗ್ಲೂ ಕೂಡ ಹಮೇಶಾ ಅಂದ್ರೆ ಯಾವಾಗ್ಲೂ ಕೂಡ ಏನ್ ಮಾಡಿದ್ರೆ ಚೋರಿ ಕಿ ಆದತ್ ಅಂದ್ರೆ ಕಳ್ಳತನ ಮಾಡುವಂತ ಒಂದು ಹವ್ಯಾಸವನ್ನ ಬಿಟ್ಟು ಬಿಡ್ತಾರ ಇದ ಆದತ್ ಅಂದ್ರೇನು ಹವ್ಯಾಸ ಅಂದ್ರೆ ಕಳ್ಳತನ ಮಾಡುವಂತ ಒಂದು ಹವ್ಯಾಸವನ್ನ ಯಾವಾಗ ಕೂಡ ಬಿಟ್ಟು ಬಿಡ್ತಾರ ಅಂದ್ರೆ ಶಾಶ್ವತವಾಗಿ ಏನ್ ಮಾಡ್ತಾರಂದ್ರೆ ಬಿಟ್ಟು ಬಿಡ್ತಾರಂತ पिता के आंसू देखकर गांधी को विश्वास हो गया कि पिता ने मुझे क्षमा कर दिया है ನೋಡಿ ಆ ತಂದೆಯವರ ಕಣ್ಣಲ್ಲಿ ಬರುವಂತ ನೀರು ನೋಡಿ ಏನಂತಂದ್ರೆ ಇವರಿಗೆ ವಿಶ್ವಾಸ ಬರುತ್ತೆ ಹಾಗಾದ್ರೆ ನನ್ನ ತಂದೆ ನನಗೆ ಮಾಡಿದ್ರೆ ಕ್ಷಮಾ ಮಾಡಿರೋಂತ ವಿಶ್ವಾಸ ಆಗ್ಲಿ ಬರ್ತಪ್ಪ ಅಂದ್ರೆ ಗಾಂಧೀಜಿಯವ್ರ ಹತ್ರ ಬರ್ತೈತಿ ಅಂದ್ರೆ ಅವ್ರ ತಂದೆಯವ್ರ ಕಣ್ಣಾಗ ಏನ್ ಮಾಡ್ತೈತ್ರಿ ಆ ಪತ್ರ ಓದಿ ಕಣ್ಣ ನೀರು ಬರಾಕತ್ತು ಅದನ್ನ ನೋಡುವಂತ ಗಾಂಧೀಜಿ ಅನ್ಸುತ್ತಂದ್ರೆ ಅನ್ನೋದು ನಿಜವಾಗ್ಲೂ ನನ್ನ ತಂದೆಯವ್ರನ್ನ ಏನ್ ಮಾಡಿದ್ರೆ ಆ ಮಾಡಿದ ತಪ್ಪಿಗೆ ಕ್ಷಮಾ ಮಾಡಿ ಅಂತೇಳಿ ಅವರು ತಮ್ಮ ಮನಸ್ಸಾಗ ಅನ್ಕೋತಾರೆ पिता ने मुझे क्षमा कर दिया है पिता ಅಂದ್ರೆ ತಂದೆಯವ್ರನ್ನ ಏನ್ ಮಾಡ್ಯಾರ ಅಂದ್ರೆ क्षमशीदार ಅಂತೇಳಿ ಅವ್ರು ತನ್ನತಾವ ಅನ್ಕೋತಾರಂತೆ ಅಹಿಂಸಾ ಸತ್ಯ और धर्म के दृढ़ निश्चय ने गांधी को महात्मा बनाया ನೋಡಿ ಅಹಿಂಸೆ ಸತ್ಯ ಮತ್ತು ಧರ್ಮದ ಒಂದು ದೃಢ ನಿಶ್ಚಯದಿಂದ ಅಥವಾ ಗಟ್ಟಿಯಾದ ಒಂದು ನಿಶ್ಚಯ ಮಾಡೋದ್ರಿಂದ ಇವತ್ತು ನಮಗೆ ಅವನ್ನ ಹೇಳ್ತೀವಿ ಮಹಾತ್ಮ ಅಂತೇಳಿ ಕರಿತೀವಿ ಏನ್ ಮಾಡ್ತೀವಿ ಕರಿತೀವಿ ಮಹಾತ್ಮ ಗಾಂಧಿ ಅಂತೇಳಿ ಕರಿತೀವಿ ಅದಕ್ಕೆ ಕರೆ ಕಾರಣ ಹೇಳ್ರಿ ಅವರಲ್ಲಿರುವಂತಹ ಒಂದು ಅಹಿಂಸೆ ಮತ್ತು ಸತ್ಯದ ಗುಣ ಮತ್ತು ದೃಢ ನಿಶ್ಚಯ ಅಂದ್ರೆ ಅದನ್ನ ನಾವು ಮಾಡೇ ತಿರ್ಬೇಕನ್ನುವಂತ ಒಂದು ಗಟ್ಟಿ ನಿರ್ಧಾರ ಏನ್ ಮಾಡ್ತಾರಲ್ಲ ಅದೇ ಇವತ್ತು ಅವ್ರನ್ನ ನಾವು ಮಹಾತ್ಮ ಗಾಂಧಿ ಅಂತೇಳಿ ಕರೀಲಿಕ್ಕೆ ಕಾರಣ ಅಂತ ಹೇಳ್ತಾರೆ